ಆ ರೀತಿ ಮಾಡಬಾರ್ದಲ್ಲ. ಯಾಕೆ ನಮ್ಮ ಹುಡುಗರಿಗೆ ಲಾಠಿ ಚಾರ್ಜ್ ಮಾಡಿ ಅವ್ರದ್ದು ಏನು ತಪ್ಪದ? ಅವ್ರು ತುಂಬ ಅಲ್ಲಿಂದ ಮೆರವಣಿಗೆ ಮಾಡ್ಕೊಂಡು ಬರ್ತಿದ್ರು. ಮೆರವಣಿಗೆ ಮಾಡಿ ಚಪ್ಪಲಿ ಹೋಗೋದು ಯಾಕಂದ್ರೆ ಮಸೂತಿ ಚಪ್ಪಲಿ ಇಡಾಕ ಕಲ್ಲು ಹೊಡ್ಯಾಕ ಮಸೂತಿ ಇಟ್ಟಿರ್ತಾರೆ. ನಾವು ಎದಕ್ಕೆ ಇಡ್ತಾರೆ ಮಸೂತಿ? ಪ್ರಾರ್ಥನಾ ಮಾಡಕ್ಕೆ ಇಡ್ತಾರೆ. ಅದನ್ನು ಮಾಡ್ಬೇಕು ಬಾಯಿ ಮುಚ್ಕೊಂಡು. ಅದಾನು ಹೊಡಿತೀರಿ ಅಲ್ಲಿ ಅಲ್ಲಿ ನವನಗರ ಕೇಳ್ತತಿ, ನವನಗರ ದಿಲ್ಲಿ ಕೇಳ್ತತಿ. ಸುಮ್ಮನೆ ಇರ್ತೀರಿ. ಸುಪ್ರೀಂ ಕೋರ್ಟ್ ಆರ್ಡರ್ ಆಗ್ಯಾವ ಸಾಕಷ್ಟು ಇದ್ದಾರೆ. ಇಲ್ಲ 8 ಮಂದಿ ಅಲ್ಲ. ಒಂದು ನಿಮಿಷ, ಇದು ಕಮಿಟಿ ಯಾರದಾರ ಕೇಳಿ, ಇವ ಅಧ್ಯಕ್ಷ ಯಾರದಾರ ಕೇಳಿ. ಅವ ಏನು ಇದನ್ನ ಪ್ರಾರ್ಥನಾ ಮಾಡಕ್ಕೆ ಇಟ್ಟಾನೋ, ಏನು ಇದನ್ನ ಕಲ್ಲು ಹೋಗ್ಯಾಕ ಚಪ್ಪಲಿ ಹೋಗ್ಯಾಕ ಇಟ್ಟಾನ ಮಸೂತಿ, ಮೊದಲು ಅವನಿಗೆ ಕೇಳಿ. ಅವ ಯಾರದಾರ ಮೊದಲು ಅವ್ರನ್ನ ಅರೆಸ್ಟ್ ಮಾಡ್ತೀವಿ. ಏನು ಇಲ್ಲಿ ಅಲ್ಲ, ನಮ್ಮ ಸಂಸ್ಥೆಯೊಳಗೆ ಏನಾರ ಮಾಡೋದಿಲ್ಲ ನೀವು. ಮತ್ತೆ ಯಾಕೆ ಅದೇನು ಎಕ್ಸಾಮಿಷನ್ ಐತೆ? ಎಲ್ಲರಿಗೂ ಮಾಡಿ. ನಾವು ಪೊಲೀಸ್ ಸ್ಟೇಷನ್ ಕರೆದಾರ ಅವರು 3 ಗಂಟೆಗೆ. ಎಷ್ಟೊತ್ತಿಗೆ ಸರ್ ಬರ್ತಾ IG ಬಂದಾರ, ನಾವು ಅಲ್ಲಿ ಹೋಗ್ತೀವಿ. ಹೋಗಿ ಅದು ಏನು ಬಂದೋಬಸ್ತ್ ಮಾಡೋದು ಆಕೆ ಆ ಮಸೂತಿ ಮೇಲೆ ಕೇಸ್ ಹಾಕ್ತೀವಿ. ನಮ್ಮ ವಕೀಲರು ಬರ್ತಾರೆ. ಪೊಲೀಸರಿಗೆ ನಮ್ಮ ಹುಡುಗರಿಗೆ ಯಾರಿಗೂ ಹೊಡಿಬೇಡ ಅಂತ ಹೇಳ್ರಿ. ಯಾಕೆ ಹೊಡಿತೀರಿ? ಅವ್ರಿಗೆ ಹೊಡಿ ನೋಡೋಣ. ಹೊಡಿರಿ ಅವ್ರಿಗೆ. ಪಬ್ಲಿಕ್ ರೋಡ್ ಇಲ್ಲ, ಪಬ್ಲಿಕ್ ರೋಡ್. ಹಿಂದೂ ಹುಡುಗರಿಗೆ ಬರುವುದು, ಲಾಠಿ ಹೊಡಿಯುದು. ಯಾಕೆ ಹೊಡೆದ್ರು? ಎದ್ರ ಸಲ ಹೊಡೆದ್ರು? ಈ ರೋಡ್ ಯಾಕೆ ಬಂದ್ ಮಾಡ್ತೀರಿ? ಇದನ್ನ ಪಬ್ಲಿಕ್ ರೋಡ್ ತಾನೇ ಇದು. ರೋಡ್ ಪಬ್ಲಿಕ್ ರೋಡ್ ತಾನೇ ಇದು. ಯಾಕೆ ಬಂದ್ ಮಾಡ್ತೀರಿ? ಬಂದ್ ಅವರು ಸುಮ್ಮನೆ ಮೆರವಣಿಗೆ ಹೋಗುವಾಗ ನಿಮ್ಗೆ ಕಾಲು ಬಿದ್ದದ, ನಿಮ್ಮ ಕಾನ್ಸ್ಟೇಬಲ್ ಕಾಲು ಬಿದ್ದದ. ಈ ರೋಡ್ ಬಂದ್ ಮಾಡೋದು, ಇಷ್ಟು ಮಂದಿನ ತಂದು ಆ ಮಸೂತಿಗೆ ನೀವು ಪ್ರೊಟೆಕ್ಷನ್ ಕೊಡೋದು ಎಲ್ಲಿ ಕಾನೂನು? ಇದು ಯಾವ ದೇಶದಾಗ ಐತಿ ಇದು? ಇದು ಸರಿ ಅಲ್ಲ. ಮೊದಲ 163 ತೆಗೀರಿ ನೀವು. ಮೊದಲು ಹೊರ ತೆಗೀರಿ, ತೆಗೆದು ಅಡ್ಡಾಡಕ್ಕೆ ಬಿಡ್ರಿ. ಅವ್ರಿಗೆ ಮುಚ್ಕೊಂಡು ಸುಮ್ಮನೆ ಕುಂದ್ರು ಅಂತ ಹೇಳಿ. ಯಾಕೆ? ಇದು ಅವ್ರ ಅಪ್ಪನ ಜಾಗ. ಇದು ಪಬ್ಲಿಕ್ ರೋಡ್, ಇದು ಮುನ್ಸಿಪಾಲ್ಟಿ ರೋಡ್. ಇದು ಯಾರ್ದು ಇದು ರೋಡ್? ಅಡ್ಡಾಡಕ್ಕೆ ಅವ್ರಿಗೆ ಹನುಮ ಜಯಂತಿಗೆ ಬಿಡಂಗಿಲ್ಲ, ಬೇರೆ ಜಯಂತಿಗೆ ಬಿಡಂಗಿಲ್ಲ. ಏನಿದು ಪದ್ಧತಿ? ನೀವು ಕುಂತ ಅವ್ರನ್ನ ಈ ನಮ್ಮನೆ ಈ ಮಟ್ಟಕ್ಕೆ ಏರಿಸಿರಿ, ನಿಮಗೆ ತೊಂದರೆ ಆಗ್ಯದ ನೋಡಿ. ಮಾತಾಡಿ. ನಿಮಗೆ ನಿಮ್ಮ ಪೊಲೀಸರಿಗೆ ಧೈರ್ಯ ಇದ್ರೆ ಒಂದು 4 ಮಂದಿ ಹೊಡೆ ಏನ್ರಿ ಕಲ್ಯಾಣ ನರೇಂದ್ರ ಮೋದಿ ಗೌರ್ಮೆಂಟ್ ಐತೆ ನೆನಪಿಟ್ಕೊಂಡ್ರಿ ಅವ್ರಿಗೆ. ನಡ್ರಿ ನಡ್ರಿ ನಡ್ರಿ, ನಾವು 3 ಗಂಟೆಗೆ ಹೋಗಿ ಬರ್ತೀವಿ. ಇಲ್ಲಿ ಬಂದ್ ಮಾಡ್ತಾರೆ. ಅಲ್ಲಿ ರೋಡ್ ಯಾಕೆ ಬಂದ್ ಮಾಡ್ತೀವಿ? ನನಗೆ ಅರ್ಥ ಆಗೋದು. ಇಲ್ಲಿ ಹೇಳಿನ ಆಗಲೇ ನಾವು ಫೋನ್ ಮಾಡಿ, ಅದಕ್ಕೇನು ಅಡ್ಡಿ ಇಲ್ಲ, ಏನಿಲ್ಲ. ನಾವು ಕಾರ್ಯಕ್ರಮ ಇಲ್ಲ, ನಾವು ನಾಳೆಗೆ ಕಾರ್ಯಕ್ರಮ ಮಾಡೋದು ಅಲ್ಲ, ಇವತ್ತೇ ಕೊಡೋದು ಸ್ಟೇಟ್ಮೆಂಟ್.